ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನೋಡ್ತಾ ಇರುವ ವ್ಯೂವರ್ಸ್ಗಳಿಗೆ ಒಂದು ಪ್ರಶ್ನೆ. ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಕರ್ನಾಟಕದಲ್ಲಿ 5 ವರ್ಷ ಅಧಿಕಾರದಲ್ಲಿ ಇರುತ್ತೆ. ಈ ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳು ವೋಟ್ ಕೇಳಲು ಬಂದಾಗ APL ಕಾರ್ಡ್ ಇದ್ದವರಿಗೆ ನೀವು ವೋಟ್ ಹಾಕಬೇಡಿ, ನಿಮಗೆ ಯಾವುದೇ ಯೋಜನೆಗಳು ಇಲ್ಲ ಅಂತ ಏನಾದರೂ ಹೇಳಿದ್ರಾ? ಈ ಪ್ರಶ್ನೆನ ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಕೇಳ್ತಾ ಇದ್ದೀನಿ. ಈ ರೀತಿ ಏನಾದರೂ ರಾಜಕಾರಣಿಗಳು ಹೇಳಿದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ನಾನು ಯಾಕೆ ಈ ರೀತಿ ಎಲ್ಲ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅನ್ನಿಸ್ಬೋದು. ಅದನ್ನು ಮುಂದೆ ವಿಡಿಯೋದಲ್ಲಿ ಮಾತಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅಲ್ಲ, ಈಗ ಕಾಂಗ್ರೆಸ್ ಪಕ್ಷದ ಶಾಸಕರು ಮೀಟಿಂಗ್ ಮಾಡಿದ್ರಂತೆ. ಕಾಂಗ್ರೆಸ್ ಏನು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿತ್ತು, ಅದನ್ನು ಪರಿಷ್ಕರಣೆ ಮಾಡಬೇಕು, BPL ಕಾರ್ಡ್ನವರಿಗೆ ಮಾತ್ರ ಈ ಎಲ್ಲ 5 ಯೋಜನೆಗಳನ್ನು ಕೊಡಬೇಕು ಅಂತ ಪ್ರಸ್ತಾವನೆಯನ್ನು ಇಟ್ಟಿದ್ದಾರಂತೆ. ಅಲ್ಲ, ಹಾಗಾದರೆ BPL ಕಾರ್ಡ್ನವರು ಮಾತ್ರ ವೋಟ್ ಹಾಕಿದ್ದ, APL ಕಾರ್ಡ್ ಇರೋರು ಕಾಂಗ್ರೆಸ್ಗೆ ವೋಟ್ ಹಾಕಿಲ್ವಾ? ಅಲ್ಲ ಸ್ವಾಮಿ, ವೋಟ್ ಕೇಳುವಾಗ ಇಲ್ಲದಂಥ ರೂಲ್ಸು ಈಗ ಯಾಕೆ? ಈ ರೀತಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡಿದರೆ 10,000 ಕೋಟಿ ಹಣ ಉಳಿತದಂತೆ. ಆದರೆ ಹಣ ಉಳಿಸುವ ಭರದಲ್ಲಿ ಮುಂದಿನ ಎಲೆಕ್ಷನಲ್ಲಿ ನೀವು ಕುರ್ಚಿ ಕಳ್ಕೊಳ್ತೀರ ಸ್ವಾಮಿ, ಹುಷಾರು. ಆದರೆ ಬೇರೆ ಸಚಿವರ ಈ ಪ್ರಸ್ತಾವನೆ ಬಗ್ಗೆ CM ಸಿದ್ದರಾಮಯ್ಯ ಸರ್ ಏನೂ ಹೇಳಲಿಲ್ಲ. ಇನ್ನು ಇದರ ಬಗ್ಗೆ ಮಾತಾಡಿರೋ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಸರ್ಕಾರದ ಮುಂದೆ ನಾವು ಕೊಟ್ಟಂಥ 5 ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡುವಂಥ ಯಾವುದೇ ಯೋಜನೆಗಳು ಇಲ್ಲ. ಮೊದಲು ಹೇಗೆ ಎಲ್ಲರಿಗೂ ಗ್ಯಾರಂಟಿ ಯೋಜನೆಗಳ ಪ್ರಯೋಜನ ಸಿಗ್ತಾ ಇತ್ತೋ ಮುಂದೆ ಕೂಡ ಸಿಗುತ್ತೆ ಅನ್ನುವಂಥ ಮಾತನ್ನೇ ಹೇಳಿದ್ದಾರೆ. ಸದ್ಯಕ್ಕಂತೂ ಯಾರೂ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಎಲ್ಲರಿಗೂ ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆಗಳ ಲಾಭ ಸಿಗುತ್ತೆ. ಇದಾಗಿತ್ತು ಇವತ್ತಿನ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋನೂ ನಿಮಗೆ ಸಿಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.